ವಿದ್ಯಾರ್ಥಿಗಳೊಂದು ತರಗತಿಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಶ್ರೀ ಲಕ್ಷ್ಮಣ ಆಗಿರ್ತಕ್ಕಂಥವನು ಸೀತಾದೇವಿಯ ಜವಾಬ್ದಾರಿಯನ್ನು ಕಾಡಿನಲ್ಲಿ ಯಾರಿಗಾರಿಗೆ ವಹಿಸ್ಬಿಟ್ಟು ಹೋದ ಅಂತ. ಕ್ರಿಮಿಕೀಟಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಅಲ್ಲಿರ್ತಕ್ಕಂತಹ ಒಂದು ಹುಲ್ಲಿನ ಪೊದೆಗಳಿಗೆ ಮತ್ತು ದಿಕ್ಕುಗಳಿಗೂ ಆ ಸೀತಾದೇವಿಯನ್ನು ನೀವೇ ರಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಧರ್ಮ ದೇವತೆಯಾಗಿರ್ತಕ್ಕಂಥ ಜಗತ್ತಿಗೆ ಪ್ರಸಿದ್ಧಿಯಾಗಿರ್ತಕ್ಕಂತಹ ಜಾಹ್ನವಿಯೇ ನನ್ನ ತಾಯಿಯಾಗಿರ್ತಕ್ಕಂತಹ ಸೀತಾದೇವಿಯನ್ನು ನೀನೇ ಸಲಹಬೇಕು, ರಕ್ಷಿಸಬೇಕು. ಮತ್ತು ನನ್ನ ತಾಯಿಯಾಗಿರ್ತಕ್ಕಂತಹ ಭೂದೇವಿಯೇ ನಿನ್ನ ಮಗಳು ಇದ್ದಾಳೆ ಎಂದು ತಿಳಿದು ನೀನು ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಆ ಲಕ್ಷ್ಮಣ ಅಲ್ಲಿಂದ ಮುಂದಕ್ಕೆ ತೆರಳ್ತಾನೆ. ಆ ಮುಂದಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಆ ಕಾಡಿನಲ್ಲಿದ್ದಂತಹ ಒಂದು ಕಾಡು ಪ್ರಾಣಿಗಳಂತಕ್ಕಂಥದ್ದು ಸೀತಾದೇವಿಯ ದುಃಖದಲ್ಲಿ ಯಾವ ರೀತಿ ಭಾಗಿಯಾಗ್ತವೆ ಅಂತಕ್ಕಂತಹ ರೀತಿಯನ್ನು ಈ ಪ್ರಸ್ತುತ ಭಾಗ ನಿಮ್ಮ ಮುಂದೆ ತಿಳಿಸುತ್ತೆ. ಅಲ್ಲಿ ಗಮನಿಸಿ, ಅರಸ ಕೇಳ್, ಅಲ್ಲಿರಿದ ಪಕ್ಷಿ ಮೃಗ ಜಂತುಗಳು ಧರಣಿ ಸುತೆಯಂ ಬಳಸಿ ನಿಂದು ಮೈಯುಡುಗಿ ಜೋಲಿರ್ದ ಕಮ್ಮನೆಗೆರೆದು ನಿಜ ವೈರಮಂ ಮರೆದು ಪುಲ್ಮೇವುಗಳನ್ನೇ ತೊರೆದು ಕೊರಗುತ್ತಿರಿದವು. ಕೂಡೆ ವೃಕ್ಷಲತೆಗಳ್ ಬಾಡಿ ಸೊರಗುತ್ತಿರಿದವು. ಶೋಕಬಾರದಿಂ ಕಲ್ಲುಗಳಂ ಕರಗುತ್ತಿರಿದವು. ಜಗದೋಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಅಂದರೆ ಇಲ್ಲಿ ಜೈಮುನಿ ಮುನಿಯು ಜನಮೇಜ ರಾಜನಿಗೆ ಇದರ ಕಥೆಯನ್ನು ಹೇಳ್ತಾ ಇದ್ದಾನೆ. ಅರಸ ಕೇಳ್, ರಾಜನೇ ಕೇಳು, ಅಲ್ಲಿದ್ದಂತಹ ಪಕ್ಷಿಗಳಾಗಿರ್ತಕ್ಕಂಥವರು, ಮೃಗ ಜಂತುಗಳಾಗಿರ್ತಕ್ಕಂಥವು ಧರಣಿ ಸುತಿಯಂ ಅಂದರೆ ಭೂದೇವಿಯ ಮಗಳಾಗಿರ್ತಕ್ಕಂಥ ಸೀತಾದೇವಿಯನ್ನು ಬಳಸಿ ಅಂತಂದರೆ ಸುತ್ತುವರಿದು ನಿಂತು ಮೈಯುಡುಗಿ ಅಂತಂದರೆ ಮೈಯನ್ನು ಕುಗ್ಗಿಸಿ, ಅವು ಸಹ ಜೋಳಿರ್ದ ಅಂದರೆ ಅಲುಗಾಡದಂತಹ ರೀತಿಯಲ್ಲಿ. ರಾಜನೇ ಕೇಳು, ಅಲ್ಲಿದ್ದಂತಹ ಮೃಗ ಪ್ರಾಣಿ ಪಕ್ಷಿಗಳೆಲ್ಲವೂ ಭೂದೇವಿಯ ಮಗಳಾಗಿರ್ತಕ್ಕಂತಹ ಸೀತಾದೇವಿಯ ಸುತ್ತುವರಿದು ಅಲುಗಾಡದಂತಹ ರೀತಿಯಲ್ಲಿ ಅವು ಸಹ ಮೈಯನ್ನು ಕುಗ್ಗಿಸಿ ನಿಜ ವೈರಮ ಮರೆತು ಅಂದರೆ ತಮ್ಮಲ್ಲಿರ್ತಕ್ಕಂತಹ ವೈರತ್ವವನ್ನು ಮರೆತು, ತಮ್ಮಲ್ಲಿರ್ತಕ್ಕಂತಹ ಶತ್ರುತ್ವ ಅಥವಾ ತಮ್ಮಲ್ಲಿರ್ತಕ್ಕಂತಹ ದೇಶವನ್ನು ಮರೆತು, ದ್ವೇಷವನ್ನು ಮರೆತು ಅಂದರೆ ಇಲ್ಲಿ ವೈರಿಗಳು ಇಲ್ಲಿ ಕಾಣ್ತಾ ಇದೆ ನೋಡಿ. ಈ ಹುಲಿ ಅಂತಕ್ಕಂಥದ್ದು, ಕೆಲವೊಂದು ಪ್ರಾಣಿಗಳು, ಸಿಂಹ ಅಂತಕ್ಕಂಥವು, ಇವೆಲ್ಲ ವೈರಿ ಪ್ರಾಣಿಗಳು. ಇಂತಹ ವೈರಿ ಪ್ರಾಣಿಗಳೇ ತಮ್ಮಲ್ಲಿರ್ತಕ್ಕಂತಹ ವೈರತ್ವ, ತಮ್ಮಲ್ಲಿರ್ತಕ್ಕಂತಹ ಕ್ರೂರ ಅಥವಾ ದ್ವೇಷವನ್ನು ಮರೆತು ಪುಲ್ಮೇವುಗಳನ್ನೇ ತೊರೆದು ಹುಲ್ಲು ಮತ್ತು ಮೇವುಗಳನ್ನು ಬಿಟ್ಟು ಕೊರಗುತ್ತಿದ್ದವು. ಅವು ಸಹ ಕೊರಗುತ್ತಾ ಇದ್ವು. ಆ ಸೀತಾದೇವಿಯ ದುಃಖವನ್ನು ನೋಡಿ ಅವು ಸಹ ಕೊರಗುತ್ತಾ ಇದ್ವು, ಅವು ಸಹ ನೋವನ್ನು ಪಡ್ತಾ ಇದ್ವು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದರ ಜೊತೆಗೆ ಕೂಡೆ ವೃಕ್ಷಲತೆಗಳ ಬಾಡಿ ಸೊರಗುತ್ತಿದ್ದವು. ಅಲ್ಲಿದ್ದಂತಹ ಮರಗಳು ಮತ್ತು ಬಳ್ಳಿಗಳು ಸಹ, ವೃಕ್ಷ ಅಂದರೆ ಇಲ್ಲಿ ಮರಗಳು, ಲತೆ ಅಂದರೆ ಇಲ್ಲಿ ಬಳ್ಳಿಗಳು, ಅಂದರೆ ಅಲ್ಲಿದ್ದಂತಹ ಒಂದು ಮರ ಮತ್ತು ಬಳ್ಳಿಗಳಾಗಿರ್ತಕ್ಕಂಥವು ಸಹ ಬಾಡಿ ಅಂತಂದರೆ ಸೊರಗಿ ಹೋಗ್ತಾ ಇದ್ವು ಅಂತಂತೆ. ಅಲ್ಲಿದ್ದಂತಹ ಒಂದು ಮೃಗ ಪ್ರಾಣಿ ಪಕ್ಷಿಗಳ ಜೊತೆಗೆ ಅಲ್ಲಿದ್ದಂತಹ ಒಂದು ಗಿಡ ಮರಗಳು ಸಹ ಆ ಸೀತಾದೇವಿಯ ದುಃಖವನ್ನು ಕಂಡು ಸೊರಗಿ ಹೋಗ್ತಾ ಇದ್ವು ಅಂತ ಇಲ್ಲಿ ಹೇಳ್ತಾನೆ. ಅದರ ಜೊತೆಗೆ ಶೋಕಬಾರದಿಂ ಕಲ್ಲುಗಳಂ ಕರಗುತ್ತಿದ್ದವು ಅಂದರೆ ಅತಿಯಾದಂತಹ ದುಃಖದಿಂದ, ಇಲ್ಲಿ ಶೋಕ ಅಂದರೆ ಅತಿಯಾದಂತಹ ಒಂದು ದುಃಖದಿಂದ ಕಲ್ಲುಗಳು ಸಹ ಕರಗುತ್ತಾ ಇದ್ವಂತೆ ಆ ಸೀತಾದೇವಿಯ ದುಃಖವನ್ನು ನೋಡಿ. ಈ ಚಿತ್ರಣವನ್ನು ನೋಡ್ಬೋದು ನೀವು. ಅತಿಯಾದಂತಹ ಒಂದು ದುಃಖದಿಂದ ಈ ಕಲ್ಲುಗಳು ಸಹ ಕರಗಿ ಹೋಗ್ತಾ ಇದ್ವಂತೆ ಆ ಸೀತಾದೇವಿಯ ದುಃಖವನ್ನು ಕಂಡು. ಅದರ ಜೊತೆಗೆ ಜಗದೊಳ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ ಅಂದರೆ ಇಲ್ಲಿ ಜಗತ್ತಿನಲ್ಲಿ ಉತ್ತಮರಾದವರಿಗೆ ಹಾನಿ ಅಂದರೆ ಇಲ್ಲಿ ತೊಂದರೆಯಾಗುವುದನ್ನು ಕಂಡು ಯಾರಾದರೂ ಸಹಿಸುತ್ತಾರೆಯೇ? ಅಂದರೆ ಜಗತ್ತಿನಲ್ಲಿ ಉತ್ತಮರಾದವರಿಗೆ ತೊಂದರೆಯಾಗುವುದನ್ನು ಕಂಡು ಯಾರಾದರೂ ಸಹಿಸಲು ಸಾಧ್ಯವೇ? ಹಾಗಾಗಿಯೇ ಈ ಮೃಗ ಪ್ರಾಣಿ ಪಕ್ಷಿಗಳು ಎಲ್ಲವೂ ಸಹ ಭೂದೇವಿಯ ಮಗಳಾಗಿರ್ತಕ್ಕಂತಹ ಸೀತಾದೇವಿಯ ಸುತ್ತುವರಿದು ಅವು ಸಹ ತಮ್ಮ ಮೈಯನ್ನು ಅಡಗಿ ಕುಳಿತು ಅಲುಗಾಡದಂತಹ ರೀತಿಯಲ್ಲಿ ಮೈಯನ್ನು ಕುಗ್ಗಿಸಿ ಅವು ಸಹ ಕಣ್ಣೀರನ್ನು ಸುರಿಸ್ತಾ ಇದ್ವು. ಕಂಬನಿ ಅಂತಂದಲ್ಲಿ ಕಣ್ಣೀರನ್ನು ಸುರಿಸ್ತಾ ಇದ್ವು. ಮತ್ತು ತಮ್ಮಲ್ಲಿರ್ತಕ್ಕಂಥ ನಿಜ ವೈರತ್ವವನ್ನು, ದ್ವೇಷವನ್ನು ಮರೆತು ಅವು ಸಹ ಹುಲ್ಲು ಮತ್ತು ಮೇವುಗಳನ್ನು ಬಿಟ್ಟು ಕೊರಗುತ್ತಾ ಇದ್ವಂತೆ, ಆ ಸಂಕಟವನ್ನು ಪಡ್ತಾ ಇದ್ವಂತೆ, ನೋವನ್ನು ಪಡ್ತಾ ಇದ್ವಂತೆ. ಮತ್ತು ಅಲ್ಲಿದ್ದಂತಹ ಮರ ಗಿಡಗಳು ಎಲ್ಲವೂ ಸಹ ಬಾಡಿ ಹೋಗ್ತಾ ಇದ್ವು, ಸೊರಗಿ ಹೋಗ್ತಾ ಇದ್ವು. ಮತ್ತು ಅಲ್ಲಿದ್ದಂತಹ ಒಂದು ಅತಿಯಾದಂತಹ ದುಃಖದಿಂದ ಕಲ್ಲುಗಳು ಸಹ ಆ ಸೀತಾದಿಯ ದುಃಖವನ್ನು ಕಂಡು ಕರಗಿ ಹೋಗ್ತಾ ಇದ್ವು ಅಂತ ಹೇಳ್ಬಿಟ್ಟು ಈ ಜಗದೋಳು ಉತ್ತಮರ ಹಾನಿಯಂ ಕಂಡು ಸೈರಿಸೋರಂತೆ. ಜಗತ್ತಿನಲ್ಲಿ ಉತ್ತಮರಾದವರಿಗೆ
ತೊಂದರೆಯಾಗುವುದನ್ನು ಕಂಡು ಯಾರಾದರೂ ಸಹಿಸುತ್ತಾರೆಯೇ ಅಂತ ಹೇಳ್ತದೆ. ಸೊ ಇಷ್ಟು ಈ ಒಂದು ಪದ್ಯಭಾಗದ ಒಂದು ಸಾರಾಂಶ. ವಿದ್ಯಾರ್ಥಿಗಳು ಗಮನಿಸಬೇಕು. ಓಕೆ.